ಸ್ನೇಹಿತರೆ ನಮಸ್ಕಾರ. ಸಾಕಷ್ಟು ಜನ ದರ್ಶನ್ನು ಸುಳ್ಳು ಹೇಳಿ ಜಾಮೀನನ್ನು ಪಡ್ಕೊಂಡಿದ್ರು. ಬೆನ್ನೋವು ಇಲ್ಲ, ಏನೂ ಇಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ರು, ಬೆನ್ನೋವಿನ ರೀತಿ ನಟಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ರು. ಒಂದಷ್ಟು ಜನ ವಿವಾದಗಳನ್ನು ಸೃಷ್ಟಿಸ್ತಾ ಇದ್ರು. ಒಂದಷ್ಟು ಜನ ಇಲ್ಲ ಇದು ಸುಳ್ಳು ಸುದ್ದಿ ಅಂತಲೂ ಕೂಡ ಹಬ್ಬಿಸ್ತಾ ಇದ್ರು. ಅಂದರೆ ದರ್ಶನ್ಗೆ ಬೆನ್ನೋವು ಇರೋದೇ ಸುಳ್ಳು ಸುದ್ದಿ ಅನ್ನೋ ರೀತಿಯಲ್ಲಿ ಹಬ್ಬಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ರು. ದರ್ಶನ್ ಜೈಲಿನಲ್ಲಿ ಬೆನ್ನಿಡ್ಕೊಂಡು ನಡೆದಾಡಿದ್ರಲ್ವಾ, ಓಡಾಡಿದ್ರಲ್ಲ, ಅದು ಸುಳ್ಳು. ವೈದ್ಯರು ರಿಪೋರ್ಟ್ ಕೊಟ್ಟಿದ್ದು ಕೂಡ ಸುಳ್ಳು. ಬೇಲ್ ಪಡೆಯೋದಕ್ಕೋಸ್ಕರ ಇವೆಲ್ಲ ಮಾಡಿದಂತಹ ಮಹಾನ್ ನಾಟಕ ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಎಲ್ಲದನ್ನು ಕೂಡ ಬಹುಶಃ ನೀವು ಗಮನಿಸಿರ್ತೀರ. ಆದರೆ ಇದಕ್ಕೆ ಪೂರಕ ಅಥವಾ ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಈಗ ಒಂದು ಸುದ್ದಿ ಹೊರಗಡೆ ಬಂದಿದೆ. ಅದೇನು ಅಂತ ಹೇಳಿದ್ರೆ, ದರ್ಶನ್ ಡೆವಿಲ್ ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿ ಯಾವ ಪರಿ ಬೆನ್ನು ನೋವಿನಿಂದ ನರಳುತ್ತಾ ಇದ್ರು ಅನ್ನುವಂತಹ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ವಿಡಿಯೋ ಕಳೆದ 2 ದಿನಗಳಿಂದನೂ ಕೂಡ ವೈರಲ್ ಆಗ್ತಿದೆ. ಬಟ್ ಇದರ ಸತ್ಯಾಸತ್ಯತೆ ಏನು ಅಂತೇಳಿ ಗೊತ್ತಿರಲಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಕೂಡ ಏನೂ ಕೂಡ ಹೇಳೋದಕ್ಕೆ ಮುಂದಾಗಲಿಲ್ಲ. ಬಟ್ ಈಗ ಇದರ ಒಂದು ಸತ್ಯಾಸತ್ಯತೆ ಹೊರಗಡೆ ಗೊತ್ತಾದ ಮೇಲೆ ಅದನ್ನು ಹೇಳದೇ ಇದ್ದರೆ ಅಥವಾ ಜನರಿಗೆ ತಿಳಿಸ್ತಾ ಇದ್ದರೆ ತಪ್ಪಾಗುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಈ ವಿಡಿಯೋನ ಅಥವಾ ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಿರುವಂಥದ್ದು. ಹಾಗಾದರೆ ದರ್ಶನ್ಗೆ ಬೆನ್ನು ಯಾವ ಪರಿ ಕಾಡ್ತಿದೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದ ನಟ ಹಾಗೂ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿ ಜೈಲು ಸೇರಿರುವಂತಹ ದರ್ಶನ್ ತುಗುದೀಪ್ ಅವರು ವಿಪರೀತವಾದಂಥ ಬೆನ್ನು ನೋವಿನಿಂದ ನರಳುತ್ತಿರುವಂಥ ವಿಚಾರ ಹಳೆಯದು, ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಹಾಗಿದ್ರೂ ಕೂಡ ದರ್ಶನ್ನು ಜಾಮೀನನ್ನು ಪಡೆಯೋದಕ್ಕೋಸ್ಕರ ಈ ಬೆನ್ನು ನೋವಿನ ನೆಪವನ್ನು ಹೇಳಿದರು. ಜಾಮೀನು ಸಿಕ್ಕ ಬಳಿಕ ದರ್ಶನ್ಗೆ ಬೆನ್ನು ನೋವು ಕಾಣಿಸ್ಲೇ ಇಲ್ಲ. ಆಸ್ಪತ್ರೆಗೂ ಕೂಡ 1-2 ದಿನ ಹೋದರು. ನಂತರ ಅಲ್ಲಿಂದನೂ ಕೂಡ ಡಿಸ್ಚಾರ್ಜ್ ಆದರು. ಅದಾದ ಬಳಿಕ ಫಾರಿನು ಪಾರ್ಟಿ ಪಬ್ಬು ಅಂತ ಹೇಳ್ಬಿಟ್ಟು ಸುತ್ತೋದಕ್ಕೆ ಶುರು ಮಾಡಿದ್ರು. ಇದ್ರ ಜೊತೆಗೆ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲೂ ಕೂಡ ಭಾಗಿಯಾಗಿದ್ರು. ಹಾಗಾದರೆ ದರ್ಶನ್ ಸುಳ್ಳು ಹೇಳಿದ್ರ? ದರ್ಶನ್ಗೆ ಬೆನ್ನು ಇಲ್ಲ, ಏನೂ ನೋವು ಇಲ್ಲ, ಸುಮ್ಮನೆ ಜಾಮೀನಿಗೋಸ್ಕರ ಈ ರೀತಿ ಮಾಡಿದ್ರ? ಬಳ್ಳಾರಿ ಜೈಲಿನಲ್ಲಿ ಇರುವಂಥ ಸಂದರ್ಭದಲ್ಲಿ ನಡೆಯೋಕ್ಕೂ ಕೂಡ ಕಷ್ಟಪಡ್ತಿದ್ದಂಥ ದರ್ಶನ್ಗೆ ಇದೇ ರೀತಿ ಬೆನ್ನು ಮುಂದುವರೆದ್ರೆ, ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದರೆ ಪಾರ್ಶ್ವವಾಯು ಆಗುವಂಥ ಚಾನ್ಸಸ್ ಇದೆ ಅಂತೇಳಿ ವೈದ್ಯರು ಕೊಟ್ಟಂಥ ರಿಪೋರ್ಟ್ ಸುಳ್ಳ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಕಾಡೋದಕ್ಕೆ ಶುರು ಮಾಡಿತ್ತು. ಇದನ್ನೇ ಬೇಸಿಸ್ ಆಗಿ ಇಟ್ಟುಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಪರ್ಷೆ ಮಾಡಿದಂತಹ ದರ್ಶನ್ ವಿರುದ್ಧದ ವಕೀಲರು ದರ್ಶನ್ಗೆ ಜಾಮೀನು ಕ್ಯಾನ್ಸಲ್ ಆಗೋ ರೀತಿಯಲ್ಲೂ ಕೂಡ ಮಾಡಿ ಹಾಕಿದರು. ಆದರೆ ಈಗ ದರ್ಶನ್ ಯಾವ ಪರಿ ಬೆನ್ನುವಿನಿಂದ ನರಳುತ್ತಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಒಂದು ವಿಡಿಯೋ ಸಿಕ್ಕಾಬಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಕಳೆದ 2 ದಿನಗಳಿಂದ ವೈರಲ್ ಆಗ್ತಿರುವಂಥ ವಿಡಿಯೋ ಇದು. ನಟ ದರ್ಶನ್ ಅವರು ಕೆಲವು ತಿಂಗಳುಗಳಿಂದ ವಿಪರೀತವಾದಂಥ ಬೆನ್ನು ನೋವು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಇದೀಗ ಅವರ ಡೆವಿಲ್ ಸಿನಿಮಾದ ಶೂಟಿಂಗ್ ಸಮಯದಲ್ಲೂ ಕೂಡ ಇದೇ ರೀತಿ ಒದ್ದಾಡಿರುವಂಥ ಒಂದು ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಹೌದು, ನಟ ದರ್ಶನ್ ಅವರು ಜೈಲಿನಿಂದ ಜಾಮೀನು ಪಡೆದು ಸಿನಿಮಾ ಶೂಟಿಂಗ್ನಲ್ಲಿ ತೊಡಗಿಸಿಕೊಂಡಿದ್ದರು. ರೇಣುಕಾಸ್ವಾಮಿಯ ಹತ್ಯೆ ಕೇಸ್ನಲ್ಲಿ 2ನೇ ಬಾರಿಗೆ ಈಗ ಜೈಲಿಗೆ ಹೋಗಿರುವಂತಹ ದರ್ಶನ್ ಅವರು ಇದಕ್ಕೂ ಮುನ್ನ ಯಾವಾಗ ಜಾಮೀನು ಸಿಕ್ಕಿತೋ ಆಗ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದರು. ಈ ಸಂದರ್ಭದಲ್ಲಿ ಶೂಟಿಂಗ್ನಲ್ಲಿ ದರ್ಶನ್ ಅವರು ಭಾಗವಹಿಸಿದಂತಹ ವೇಳೆ ಒಂದು ಸೀನ್ನಲ್ಲಿ ಯಾವ ಪ್ರಮಾಣದಲ್ಲಿ ಬೆನ್ನುವಿನಿಂದ ನರಳಿದ್ರು ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ನೋಡಿ. ಹೌದು, ಇದು ಬೆನ್ನು ನೋವಿನಿಂದ ದರ್ಶನ್ ಪರದಾಡಿರುವಂತಹ ವಿಡಿಯೋ. ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂಥ ವಿಡಿಯೋ. ನಟ ದರ್ಶನ್ ಅವರು ಸಿನಿಮಾ ಶೂಟಿಂಗ್ನಲ್ಲಿ ಬೆನ್ನು ನೋವು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ರಿಲೀಸ್ ಆಗಿರುವಂಥ ವಿಡಿಯೋ ಇದು. ಶೂಟಿಂಗ್ ಸೆಟ್ನಲ್ಲಿ ವಿಡಿಯೋವೊಂದನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗಿದೆ. ಇದೀಗ ಈ ವಿಡಿಯೋ ಸಂಚಲನವನ್ನು ಸೃಷ್ಟಿಸಿದೆ. ನಟ ದರ್ಶನ್ ಅವರು ಬೆನ್ನು ನೋವು ತಾಳಲಾರದೆ ನೆಲವನ್ನು ಹಿಡಿದು ಕೂತ್ಕೊಳ್ತಾರೆ. ಇದಕ್ಕೂ ಮೊದಲು ದರ್ಶನ್ ಅವರಿಗೆ ಯಾವುದೇ ರೀತಿಯಾದಂಥ ಬೆನ್ನು ಸಮಸ್ಯೆ ಇಲ್ಲ ಅಂತೇಳಿ ಸುಳ್ಳು ಹೇಳ್ತಿದ್ದಾರೆ ಅಂತೇಳಿ ಆರೋಪಿಸ್ತಿದ್ದಾರಲ್ಲ, ಅವರಿಗೆ ಉತ್ತರವಾಗಿ ಈ ವಿಡಿಯೋ ವೈರಲ್ ಆಗ್ತಿದೆ. ಇಲ್ಲಿ ವಿದೇಶಕ್ಕೂ ಕೂಡ ಹೋಗಿದ್ದರು, ಬೇರೆ ರಾಜ್ಯದಲ್ಲೂ ಕೂಡ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಎಲ್ಲ ಕಡೆಯೂ ಕೂಡ ಆರಾಮಾಗಿದ್ದಂತಹ ದರ್ಶನ್ ಬೆನ್ನು ಅಂತೇಳಿ ಸುಳ್ಳು ಹೇಳಿದರು ಅಂತೇಳಿ ಕೆಲವರು ಹೇಳ್ತಾ ಇದ್ರಲ್ಲ, ಅವರಿಗೆ ಈ ವಿಡಿಯೋ ಸಮರ್ಪಣೆ. ಇಲ್ಲಿ ದರ್ಶನ್ ಮೊದಲಿಗೆ ಒಂದು ಹೀರೋಯಿನನ್ನು ಎತ್ಕೊಳ್ಳುವಂಥ ಸೀನ್ ಇರ್ತದೆ. ಆ ಸಂದರ್ಭದಲ್ಲಿ ಅಲ್ಲಿ ಮಾಸ್ಟರ್ ಹೇಳ್ತಾರಂತೆ, ಬೇಡ ದರ್ಶನ್ ಸರ್, ನಿಮಗೆ ಅವಳನ್ನು ಎತ್ಕೊಂಡು ಓಡಾಡ್ಲಿಕ್ಕೆ ಆಗಲ್ಲ, ಬೆನ್ನು ಜಾಸ್ತಿ ಆಗುತ್ತೆ, ನಾನು ಡ್ಯೂಪ್ ಹಾಕಿ ನಾನೇ ಮಾಡ್ತೀನಿ ಅಂತ ಕೂಡ ಹೇಳಿದ್ರಂತೆ. ಬಟ್ ಇಲ್ಲ ನಾನೇ ಮಾಡ್ತೀನಿ, ನನಗಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ರೀತಿಯಲ್ಲಿ ಮೊಂಡುವಾದಕ್ಕೆ ಇಳಿದಂಥ ದರ್ಶನ್ ಅವರೇ ಎತ್ಕೊಂಡು ಓಡಾಡ್ತಾರೆ. ಓಡಾಡಿದ ಬಳಿಕ ಅವರಿಗೆ ಬೆನ್ನು ವಿಪರೀತವಾಗಿ ಹೆಚ್ಚಾಗ್ತದೆ. ಇಮಿಡಿಯೇಟ್ಲಿ ಏನಾಗುತ್ತೆ, ಅಲ್ಲಿ ದರ್ಶನ್ ಅಲ್ಲೇ ಕುಸಿದು ಕೂತು ಬಿಡ್ತಾರೆ. ಮಲ್ಗಿ ರೆಸ್ಟ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಅಲ್ಲಿ ಏನೂ ಕೂಡ ಇರೋದಿಲ್ಲ. ನಂತರ ತಕ್ಷಣಕ್ಕೆ ಒಂದು ಟೆಂಪ್ರರಿ ಬೆಡ್ ಟೈಪ್ನ ಒಂದು ಮ್ಯಾಟನ್ನು ತಂದು ಹಾಕ್ತಾರೆ. ಅದರ ಮೇಲೆ ದರ್ಶನ್ ಮಲ್ಕೊಂಡು ರಿಲ್ಯಾಕ್ಸ್ ಆಗ್ತಾರೆ.
ಆ ಸಂದರ್ಭದಲ್ಲಿ ದರ್ಶನ್ಗೆ ಯಾವ ಪರಿ ಬೆನ್ನು ಕಾಡ್ತಾ ಇತ್ತು ಅನ್ನೋದಕ್ಕೆ ಅವರ ಎಕ್ಸ್ಪ್ರೆಷನ್ನೇ ಸಾಕ್ಷಿ. ಅಂದರೆ ವಿಪರೀತವಾದಂಥ ಬೆನ್ನು. ಇನ್ಫ್ಯಾಕ್ಟು ದರ್ಶನ್ಗೆ ನಡೆಯೋಕ್ಕೂ ಕೂಡ ಆಗದಷ್ಟು ಬೆನ್ನು ಇತ್ತು ಆ ಸಂದರ್ಭದಲ್ಲಿ. ಇನ್ಫ್ಯಾಕ್ಟು ನೀವು ಬಳ್ಳಾರಿ ಜೈಲಿನ ಫೋಟೋಸ್ಗಳನ್ನು ವೀಡಿಯೋಸ್ಗಳನ್ನು ಗಮನಿಸಿದ್ರು ಕೂಡ ಗೊತ್ತಾಗ್ತದೆ. ಬೆನ್ನುವಿಂದ ಅವ್ರಿಗೆ ನಡೆಯೋಕ್ಕೂ ಕೂಡ ಆಗ್ತಿರ್ಲಿಲ್ಲ, ಆ ಪರಿ ಬೆನ್ನು ಇತ್ತು. ಹೊರಗಡೆ ಬಂದ ಮೇಲೆ ಎಲ್ಲೋ ಒಂದು ಕಡೆ ಬೆನ್ನು ಕಡಿಮೆ ಆಗಿದೆ ಅನ್ನೋ ರೀತಿಯಲ್ಲಿ ಇವರು ನಡ್ಕೊಳ್ತಾ ಇದ್ರು. ಜೊತೆಗೆ ಆಪರೇಷನ್ ಕೂಡ ಮಾಡಿಸಿರಲಿಲ್ಲ. ಆದರೆ ಯಾವಾಗ ಈ ಬೆನ್ನು ನೋವಿನ ಕಾರಣವನ್ನು ಕೊಟ್ಟು ಬೇಲನ್ನು ತೆಗೆದುಕೊಂಡಿದ್ರು ದರ್ಶನ್, ಅದಾದ ಬಳಿಕ ಬೆನ್ನು ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳದೇ ಇರುವಂಥದ್ದನ್ನು ಸಾಕಷ್ಟು ಜನ ಅನುಮಾನದ ದೃಷ್ಟಿಯಿಂದನೂ ಕೂಡ ನೋಡಿದರು. ಜೈಲಿನಿಂದ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದಂಥ ದರ್ಶನ್ ಡೆವಿಲ್ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಈ ಸಿನಿಮಾದ ಶೂಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ತುಂಬ ಬೆನ್ನು ಸಮಸ್ಯೆ ಅನುಭವಿಸಿದ್ರಿಂದ ಸೆಟ್ನಲ್ಲೇ ಮಲಗಿ ಸುಧಾರಿಸ್ಕೊಳ್ತಾ ಇದ್ರು. ದರ್ಶನ್ಗೆ ಬೆನ್ನಿನ L1 ಮತ್ತು LY ಭಾಗದಲ್ಲಿ ತೀವ್ರವಾದಂಥ ನೋವು ಕಾಣಿಸ್ಕೊಳ್ತಾ ಇತ್ತು. ಇದು ಪ್ರೂವ್ ಕೂಡ ಆಗಿದೆ. ಆದರೂ ಕೂಡ ಗೊತ್ತಲ್ಲ ನಿಮಗೆ, ವಿರೋಧಿಗಳಿರ್ತಾರಲ್ಲ, ಅವರು ಅಲ್ಲೂ ಕೂಡ ಬೇಳೆ ಬೇಯಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾನೆ ಬಂದಿದ್ದಾರೆ. ಇಲ್ಲೂ ಕೂಡ ಮಾಡ್ತಾ ಬಂದರು. ಕಳೆದ 9 ವರ್ಷದಿಂದ ಬೆನ್ನುವಿನಿಂದ ನಟ ದರ್ಶನ್ ಬಳಲ್ತಾ ಇದ್ದಾರೆ. ಬಟ್ ಈ ಆರೋಗ್ಯದ ಸಮಸ್ಯೆಗೆ ಸಂಬಂಧಿಸಿದಂತೆ ಚಿಕಿತ್ಸೆ ಸಹ ತೆಗೆದುಕೊಳ್ತಾ ಇದ್ರು. ಇನ್ಫ್ಯಾಕ್ಟ್ ಜಾಮೀನು ಪಡೆದ ಮೇಲೂ ಕೂಡ ಫಿಸಿಯೋಥೆರಪಿ ಅದು ಇದು ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟನ್ನು ಪಡಿತಾ ಇದ್ರು. ವಿದೌಟ್ ಆಪ್ರೇಷನ್ ಏನಾದರೂ ಚಾನ್ಸಸ್ ಇದೆಯಾ ಅನ್ನುವಂತಹ ಒಂದು ಆಲೋಚನೆಗೆ ಬಂದಂಥ ದರ್ಶನ್ ಅವರು ಆ ರೀತಿಯಾದಂಥ ಟ್ರೀಟ್ಮೆಂಟ್ಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದರು. ಆಪ್ರೇಷನ್ ಮಾಡಿಸ್ದೆ ಸರಿ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತಾ ಅಂತೇಳಿ. ಅಷ್ಟರೊಳಗೆ ಈಗ ಮತ್ತೆ ಬೇಲ್ ಕೂಡ ಕ್ಯಾನ್ಸಲ್ ಆಗಿದೆ. ಬೇಲ್ ಕ್ಯಾನ್ಸಲ್ ಆಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದಾರೆ. ಹಾಗಂದ ಮಾತ್ರಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದಾರೆ ಅನ್ನೋವಂಥ ಮಾತ್ರಕ್ಕೆ ದರ್ಶನ್ಗೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋದಕ್ಕೆ ಅಡ್ಡಿ ಆಗುತ್ತೆ ಅಂತಲ್ಲ. ಮನಸ್ಸು ಮಾಡಿದರೆ ಈಗಲೂ ಕೂಡ ಟ್ರೀಟ್ಮೆಂಟಿಗೆ ಕೋರ್ಟ್ ಅವಕಾಶವನ್ನು ಕೊಡುತ್ತೆ, ಮನವಿಯನ್ನು ಮಾಡ್ಕೊಳ್ಬೇಕಷ್ಟೇ. ಬಟ್ ಆದರೆ ದರ್ಶನ್ಗೆ ಎಲ್ಲೋ ಒಂದು ಕಡೆ ಈ ಬೆನ್ನು ನೋವು ಅನ್ನೋದು ಯಾವ ಪರಿ ಕಾಡ್ತಿದೆ ಮತ್ತು ದರ್ಶನ್ ಸುಳ್ಳು ಹೇಳಿದ್ರು ಅಂತೇಳಿ ಒಂದಷ್ಟು ಜನ ಏನು ಹಬ್ಬಿಸಿದ್ರಲ್ಲ, ಅವ್ರಿಗೆ ಉತ್ತರವಾಗಿ ಈ ವಿಡಿಯೋನ ಸಮರ್ಪಣೆ ಮಾಡ್ತಿರೋದು. ಯಾರ ಬಗ್ಗೆನಾದರೂ ಕೂಡ ಒಂದು ಅಪಪ್ರಚಾರವನ್ನು ಮಾಡೋದಕ್ಕಿಂತ ಮುಂಚೆ 1000 ಸಲ ನಾವು ಆಲೋಚನೆ ಮಾಡಬೇಕು. ದರ್ಶನ್ ಈಗ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಆಳಿಗೊಂದು ಕಲ್ಲನ್ನು ಹೊಡೆದ್ರೆ ಅದು ನಾಳೆ ರಿಟರ್ನ್ ಆಗುತ್ತೆ ಅನ್ನೋದನ್ನು ಕೂಡ ಕರ್ಮ ಯಾವತ್ತಾದರೂ ಕೂಡ ರಿಟರ್ನ್ ಆಗೇ ಆಗುತ್ತೆ, ಮರಿಬಾರ್ದು. ಯಾರೇ ಆಗಿದ್ರು ಕೂಡ, ಎಷ್ಟೇ ದೊಡ್ಡ ನಟ, ಎಷ್ಟೇ ಸಿಂಪಲ್ ಆದಂಥ ನಟ, ಎಷ್ಟೇ ಸಣ್ಣ ನಟ, ಯಾರೇ ಆಗಿದ್ರು ಕೂಡ ಈ ರೀತಿ ಮಾಡಬಾರ್ದು. ಯಾರ ಮೇಲೂ ಕೂಡ ಮಾಡಬಾರ್ದು. ಜೊತೆಗೆ ಇದನ್ನೇ ಅವಕಾಶವಾಗಿ ಗಿಟ್ಟಿಸ್ಕೊಂಡು ಅಥವಾ ಅದನ್ನೇ ಅವಕಾಶವಾಗಿ ಇಟ್ಕೊಂಡು ಅದರಿಂದ ಹಣ ಮಾಡುವಂಥ ಪ್ರಯತ್ನವನ್ನು ಕೂಡ ಯಾರು ಕೂಡ ಮಾಡ್ಕೋಬೋದು. ಎಷ್ಟಾಗುತ್ತೆ ಅಷ್ಟಕ್ಕೆ ಬಿಟ್ಟುಬಿಡಬೇಕು. ಅದರಿಂದ ಹಣವನ್ನು ಮಾಡ್ತಾ ಹೋಗೋದು, ಅದನ್ನೇ ಲಾಭದ ವಸ್ತುವಾಗಿ ದಂಧೆಯಾಗಿ ಬದಲಾಯಿಸ್ಕೊಳ್ಳೋದು, ಅದಕ್ಕೂ ಕೂಡ ಒಂದಲ್ಲ ಒಂದು ದಿನ ಕೊನೆ ಮೊಳೆ ಅಂಥೇಳಿ ಇದ್ದೇ ಇರ್ತದೆ. ಅವತ್ತು ತುಂಬ ಟೆನ್ಷನನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆ ಹೆಜ್ಜೆಯನ್ನು ಇಡುವಂತೆ ಸೂಚನೆಯನ್ನು ಕೊಡಲಾಗಿದೆ. ಜೊತೆಗೆ ದರ್ಶನ್ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋನ ನೋಡಿದ ತಕ್ಷಣ ಸಾಕಷ್ಟು ಜನರಿಗೂ ಕೂಡ ಈಗ ಉತ್ತರ ಸಿಕ್ಕಿದಂಗೆ ಆಗಿದೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ದರ್ಶನ್ ಅವರ ಈ ಬೆನ್ನು ನೋವಿನ ನರಳಾಟದ ವಿಡಿಯೋನ ನೋಡಿದಾಗ ನಿಮಗೆಷ್ಟು ಮರುಕು ಆಯಿತು? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.